ಸಂತೆಯಿಂದ ಹಾಕೊಂಡು ಬಂದ ಮರಿಗಳು ಹಾಂ ಹಾಂ ಇರಲಿಲ್ಲ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ನಾನಿವತ್ತು ಗುಬ್ಬಿ ತಾಲೂಕು ಅಳಿಲ್ಘಟ್ಟ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನನ್ನ ಆತ್ಮೀಯವರೊಬ್ಬರು ಕುರಿ ಸಾಕಾಣಿಕೆಯನ್ನು ಮಾಡಿದ್ದಾರೆ. ಅವರು ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ, ಇದರಿಂದ ಲಾಭ ಇದೆಯಾ ನಷ್ಟ ಇದೆಯಾ, ಯಾವ ರೀತಿಯ ಕಾಯಿಲೆಗಳಿಗೆ ಯಾವ ರೀತಿಯ ಔಷಧೋಪಚಾರ ಮಾಡ್ತಾರೆ ಎಲ್ಲದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕನ್ನಡಿಗನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊತ್ತ ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್. ನಮ್ಮ ಒಂದು ಚಾರಿತ್ಯ ಫಾರ್ಮ್ ಅಂತ. ನನ್ನ ಹೆಸರು ಧನಂಜಯ್, ಅಳಲ್ಘಟ್ಟ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಸರ್, ಎಷ್ಟು ಮರಿಗಳನ್ನು ಸಾಕಾಣಿಕೆ ಮಾಡಿದಾರೆ ಸರ್? ಸರ್ ಒಂದು 2.5 ವರ್ಷ 3 ವರ್ಷದಿಂದ 2 ವರ್ಷದಿಂದ 3 ವರ್ಷದಿಂದ ಮಾಡ್ತಾ ಇದ್ರಾ? ಇದು ಯಾವ ಜಾತ್ರೆ ಮರಿಗಳು ಸರ್? ಇದು ಲೋಕಲ್ ನಾಟಿ ಮರಿಗಳು ಸರ್. ನಮ್ಮ ಲೋಕಲ್ ಸ್ಥಳೀಯ ಮರಿಗಳು ಇವೆಲ್ಲ? ನಾಟಿ ಮರಿಗಳು, ಸ್ಥಳೀಯ ನಾಟಿ ಮರಿಗಳು. ಎಷ್ಟು ಮರಿಗಳು ಇರ್ಬೋದು ಸರ್ ಅಂದಾಜು? 40 ಮರಿ ಇದೆ ಸರ್. 40 ಮರಿ. ಅದು ಬಿಳಿ ಮರಿ ಅದು ಯಾವತ್ತು ಜಾತಿ ಸರ್? ಬಿಳಿ ಮರಿ ಅದು ಬಂದು ಅಮ್ಮಿನಗಡ್ಡ ಎಳಗ ಅಂತ. ಅಮ್ಮಿನಗಡ್ಡ ಮರಿ ಎಳಗ ಅಂತ. ಅಮ್ಮಿನಗಡ್ಡ ತಳಿನ ಅದು? ಹೌದು ಸರ್, ಅಮ್ಮಿನಗಡ್ಡ ಎಳಗ. ಎಷ್ಟು ಮರಿ ಇದಾವೆ ಸರ್? ಸರ್ ಒಂದು 10 ಮರಿ ಇದೆ ಸರ್. 10 ಮರಿ ಇದಾವೆ. ಇವೆಲ್ಲ ದೊಡ್ಡ ನಾಟಿ ಸರ್. ಇವೆಲ್ಲ ನಾಟಿ ದೊಡ್ಡವಾ? ಹೌದು, ದೊಡ್ಡವು. ಇವು ಸಾಕಾಣಿಕೆ ಮರಿ. ಈಗ ಈ ಸಾಕಾಣಿಕೆ ಮರಿಗಳು ಇವನ್ ತಂದಿದ್ರ ಈಗ? ಇವೆಲ್ಲ ಎಷ್ಟು ಮರಿ ಇದಾವೆ ಸರ್? ಸರ್ ಅವು ಒಂದು 24 ಮರಿ. 24 ಮರಿ ತಂದಿದ್ರ. ಏನ್ ರೇಟ್ ಬಿತ್ತು ಸರ್ ನಿಮ್ಗೆ? ಸರ್ ನಮ್ಮ ಹೆಚ್ಚಿಗೆ 9,000 ಹತ್ರ ಬಿತ್ತು. 9,000. ಎಲ್ಲಿ ತಂದಿದ್ರಿ? ಸರ್ ಚಿಕ್ಕನಾಯಕನಹಳ್ಳಿ ಸಂತೆಲಿ. ಚಿಕ್ಕನಾಯಕನಹಳ್ಳಿ ಸಂತೆಲಿ ತಂದಿದ್ರಿ. ಹೌದು. ಇವೆಲ್ಲ ಎಷ್ಟು ತಿಂಗಳ ಮರಿ ಸರ್? ಸರ್ ಇವೆಲ್ಲ ಒಂದು 4 ತಿಂಗಳು ಮೇಲ್ಗಡೆ ಸರ್. 4 ತಿಂಗಳ ಮರಿ ಬಂದು ಸ್ವಲ್ಪ ದೊಡ್ಡ ಮರಿನೇ ಆಯ್ಕೆ ಮಾಡ್ಕೊಂತೀನಿ. ಯಾಕಂದ್ರೆ ತೀರಾ ಹಾಲು ಕುಡಿಯೋ ಮರಿ ಸಣ್ಣ ಮರಿ ತಂದ್ರೆ ಅವ್ನು ಸ್ವಲ್ಪ ಹಾಲು ಕುಡಿದು ಅವಾಗಿನ ಬಿಟ್ಟಿರ್ತವೆ. ತೀರಾ ಫೀಡ್ಗೆಲ್ಲ ಅಡ್ಜಸ್ಟ್ ಆಗಲ್ಲ. ಒಂದೆರಡು ಡೆತ್ ಆಗೋ ಸಂಭವ ಇರುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ದೊಡ್ಡದೇ ಒಂದ್ ಸ್ವಲ್ಪ ದೊಡ್ಡ ಮರಿಗಳನ್ನೇ ನೋಡಿ ಆಯ್ಕೆ ಮಾಡ್ಕೊಂಡು. ಹೌದು. ಮರಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಸರ್? ಸರ್ ಮರಿಗಳು ಒಂದು ಸ್ವಲ್ಪ ಬೀಸಾಗಿರ್ಬೇಕು, ಮರಿ ಜಾಡಾಗಿರ್ಬೇಕು. ಯಾವ ತರ ಬೀಸು ಅಂದ್ರೆ ಈ ತರನಾ? ಬೀಸ್ ಆಗಿರ್ಬೇಕು. ಈ ತರ ಲೆಂತ್ ನೋಡ್ತೀವಿ. ಆಮೇಲೆ ಆಕ್ಟಿವ್ ಇದು ನೋಡ್ತಿರ್ತೀವಿ. ಮಿಲ್ಕ್ ಆಗ್ತಿದೆ ಯಾವ ತರ ಸಿಂಟಮ್ಸ್ ಎಲ್ಲ ನೋಡ್ಕೊಂಡು ಸಂತೆಲಿ ಆಯ್ಕೆ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಸರ್ ಈ ಶೆಡ್ ವಿಸ್ತರಣೆ ಏನಿದೆ ಸರ್? ಸರ್ ನಾನು ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಒಂದು 21 ಅಡಿ ಉದ್ದ, 6 ಅಡಿ ಅಗಲ. ಇಷ್ಟು ಪ್ರಮಾಣದಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಸರ್. ಚಿಕ್ಕದಾಗಿ ಚೊಕ್ಕದಾಗಿದೆ. ಸುಮಾರು ಎಷ್ಟು ಮರಿಗಳು ಮೇಯ್ಬೋದು ಸರ್ ಇದರಲ್ಲಿ? ಈ ಮೆಜರ್ಮೆಂಟ್ ಅಲ್ಲಿ ಒಂದು 24 ಮರಿ 25 ಮರಿ ಮೇಯ್ಬೋದು. 24-25 ಮರಿ ಮೇಯ್ಬೋದಾ? ಇದು ಬ್ಯಾಚ್ ವೈಸ್ ಮಾಡಿದ್ರಲ್ಲ, ಅದೇನು ಇದು ಅದೊಂದು ಬ್ಯಾಚ್ ಇದೊಂದು ಬ್ಯಾಚ್ ಸಪರೇಟ್ ಆಗಿ ನಮ್ ವ್ಯಾಕ್ಸಿನೇಷನ್ ಮಾಡ್ಬೇಕು, ಒಂದು ಡಿವರ್ಮಿಂಗ್ ಮಾಡ್ಬೇಕು ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಹಾಕೊಂಡು ಒಂದ್ ಕಡೆ ಬಿಡ್ಬೇಕು. ಎಕ್ಸಾಂಪಲ್ ಇವು ನಾವು ಡಿವರ್ಮಿಂಗ್ ಮಾಡೋಕೆ ಅದ್ ಮೆಡಿಸಿನ್ ಡಬಲ್ ಡೋಸ್ ಆದ್ರೆ ಮರಿಗಳು ಸೈಡ್ ಎಫೆಕ್ಟ್ ಇರುತ್ತೆ. ಅದಕ್ಕೆ ಒಂದೊಂದಿಗೆ ಬಿಡ್ಬೇಕು ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದ್ ಆದಂಗಾದ ಒಂದ್ ಕಂಪಾರ್ಟ್ಮೆಂಟ್. ಮರಿಗಳಿಗೆ ಏನೇನ್ ಮೇವು ಕೊಡ್ತೀರಾ ಸರ್? ಸರ್ ನಾವೇನ್ ಬಿಡ್ತೀವಿ, ರಾಗಿ ಹುಲ್ಲು, ಜೋಳ, ಹಿಂಡಿ, ಫೀಡ್. ಒಂದ್ ದಿನಕ್ಕೆ 4 ಟೈಮ್ ಕೊಡ್ತೀರಾ? ಇಲ್ಲ ಸರ್, 2 ಟೈಮ್. ಇದಕ್ಕೆ ಮೆಡಿಸನ್ ಯಾವ ತರ ಮಾಡ್ತಾರೆ ಸರ್? ಔಷಧಿ ಕಾಯಿಲೆಗಳು ಬಂದ್ರೆ ಅಂದ್ರೆ ನಾವು ಸ್ಟಾರ್ಟಿಂಗ್ ಬರೀದ ತಕ್ಷಣ ಅವಕ್ಕೆ ಡಿವರ್ಮಿಂಗ್ ಮಾಡ್ತೀವಿ. ಆಮೇಲೆ ಅದು ಆಗ್ತಿದ್ದಂಗೆ ಒಂದು ಇಟಿ ಮಾಡ್ಕೊಂತೀವಿ, ಇಟಿ ವ್ಯಾಕ್ಸಿನೇಷನ್. ಅದರ ಮಾಡ್ಕೊಂಡು ಅದರಿಂದ ಕಂಟಿನ್ಯೂ ಮಾಡ್ಕೊಂತೀವಿ. ನೀವೇ ಮಾಡ್ಕೊಂತೀರಾ ಅಥವಾ ಸ್ಥಳೀಯ ಡಾಕ್ಟರ್ಗಳು ಕನ್ಸಲ್ಟ್ ಮಾಡ್ತಾರೆ? ನಾವೇ ಮಾಡ್ಕೊಂತೀವಿ. ನೀವೇ ಮಾಡ್ಕೊಂತೀರ ಸ್ವಂತವಾಗಿ? ಹೌದು.
ಇವು ಎಷ್ಟು ತಿಂಗಳ ಮರಿಗಳು ಸರ್? ಸರ್ ಇವು ಒಂದು 6 ತಿಂಗಳು 7 ತಿಂಗಳು ಮರಿ ಸರ್. 6 ತಿಂಗಳ ಮರಿ 7 ತಿಂಗಳ ಮರಿ ಯಾರನ್ನ ಕಟಿಂಗ್ ಬಂದಿದೆ. ಕಟಿಂಗಿಗೆ ಬಂದಿದ್ದಾವೆ. ಯಾರು ಬೇಕು ಅಂದ್ರೆ ಕೊಡ್ತೀರಾ? ಹೌದು ಸರ್. ಇಲ್ಲೇ ಬಂದು ತಗೊಂಡೋಗ್ತಾರಾ? ಹೌದು ಸರ್, ಬಂದು ಇಲ್ಲೇ ಲೈವ್ ವೇಟ್ ಕೆಜಿ ತಲಕ ಕೊಡ್ತಾ ಇದೀವಿ. ನೀವು ತೂಕ ಮಾಡಿ ಕೊಡ್ತೀರಾ? ಜೀವಂತ ತೂಕ 450 ರೂಪಾಯಿ. 450 ರೂಪಾಯಿ. 450 ರೂಪಾಯಿ ಜೀವಂತ ತೂಕ ಕೊಡ್ತೀವಿ. ಈ ಸಾಕಾಣಿಕೆ ಮರಿಗಳನ್ನು ಕೊಡ್ತಾ ಇದೀವಿ. ಇದನ್ನ ನೋಡ್ತೀವಿ 550 ರೂಪಾಯಿ ಕೆಜಿ ಕೊಡ್ತಾ ಇದೀವಿ. 550 ರೂಪಾಯಿ ಕೆಜಿ. ಹೌದು, ಸಾಕಾಣಿಕೆ ಮರಿ. ಹಾಂ. ಕಟಿಂಗ್ ಮರಿ ಎಲ್ಲ 450 ರೂಪಾಯಿ ಕೆಜಿ ಕೊಡ್ತಾ ಇದೀವಿ. ಹಾಂ. ಅವು ಎಳಗ ಮರಿ ಅಂತ ಹೇಳಿದ್ರಿ, ಅವು ಎಷ್ಟು ತಿಂಗಳು ಮರಿ ಸರ್? ಅವು ಒಂದು 4 ತಿಂಗಳು ಮರಿ, 4 ರಿಂದ 5 ತಿಂಗಳು ಮರಿ ಇವು. ಅಷ್ಟೇನಾ? ನೆಕ್ಸ್ಟ್ ಈಗ ಬರೋ ಬಕ್ರೀದ್ಗೆ ಅವು ಮಾಡ್ತಾ ಇದೀನಿ. ಈ ಬಕ್ರೀದಿಗೆ ಸೇಲ್ ಆಗ್ತವೆ? ಬಕ್ರೀದಿಗೆ ಸೇಲ್ ಮಾಡಕ್ ಬಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸರ್. ನೋಡಿ ವೀಕ್ಷಕರೇ, ಬಕ್ರೀದ್ಗೆ ಎಳಗ ಮರಿಗಳು ಇಲ್ಲಿ ಸಿಗ್ತವೆ. ಅಳಿಲ್ಘಟ್ಟ ಗುಬ್ಬಿ ತಾಲೂಕು. ಈ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಸರ್ ಎಷ್ಟು ಮರಿ ಇದಾವೆ ಸರ್? 10 ಮರಿ ಇದಾವೆ ಸರ್. 10 ಮರಿ. ಹೌದು. ಎಲ್ಲಿ ತಂದಿದ್ರಿ ಸರ್? ನಾವು ಬಾಗಲಕೋಟೆ ಅಮ್ಮಿನಗಡದಲ್ಲಿ. ಅಮೀನ್ಗಢದಲ್ಲಿ ತಂದಿದ್ರಿ? ಹಾಂ. ಒಳ್ಳೆ ಚೆನ್ನಾಗಿದ್ದಾವೆ. ಸರ್ ತೂಕ ಎಷ್ಟು ಬರುವ ಸರ್? ಸರ್ ತೂಕ ಎಲ್ಲ ಒಂದು 35 ಕೆಜಿ ಮೇಲೆ ಇದೆ ಸರ್. 35 ಕೆಜಿ ಮೇಲೆ. ಹೌದು. ಹಾಂ. ನೋಡಿ ವೀಕ್ಷಕರೇ, ಇವೆಲ್ಲ ಎಳಗ ಟಗರುಗಳು, ಅಮೀನ್ಗಢ ಜಾತಿವು, ಅಮೀನ್ಗಢ ಊರಿನವು. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿದ್ದಾವೆ. ಬಕ್ರೀದ್ಗೆ ಯಾರು ಬೇಕು ಅಂದರೆ ಈ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸರ್ ನೀವು ಯಾವಾಗ ತಂದಿದ್ರಿ ಸರ್? ಸರ್ ನಾವಲ್ಲಿ ಒಂದು 2 ಮಂತ್ಸ್ ಆಯ್ತು ಸರ್. 2 ತಿಂಗಳಾಯ್ತು. ಹೌದು, 2 ತಿಂಗಳಾಯ್ತು ಸರ್. ಹಾಂ. ಎಲ್ಲ ಎಷ್ಟು ವರ್ಷದ ಮರಿಗಳು ತಂದಿದ್ರಿ ಸರ್? ಇದೆಲ್ಲ ಒಂದು 6 ತಿಂಗಳು ಮರಿ ಸರ್. 6 ತಿಂಗಳು ಮರಿ ತಂದಿದ್ರಿ. ಈಗ 1 ವರ್ಷ ಆಗಿದಾವ? 4 ತಿಂಗಳು ಮರಿ. ಹಾಂ, ಈಗ 4 ತಿಂಗಳನಾ? ಹ್ಞೂ, 4 ತಿಂಗಳೇ ಎಷ್ಟು ಚೆನ್ನಾಗಿ ಬೆಳವಣಿಗೆ ಇದೆ. ಸರ್ ಇದು ಮ್ಯಾಟ್ ಎಲ್ಲ ಎಲ್ಲಿ ತಂದಿ ಸರ್? ಇದು ಮ್ಯಾಟ್? ಸರ್ ಮ್ಯಾಟ್ ಎಲ್ಲ ನಾವು ಒಂದು ಫ್ಯಾಕ್ಟ್ರಿಯಲ್ಲಿ ತೊಗೊಂಬಂದಿದ್ದು, ಚಿಕ್ಕಬಳ್ಳಾಪುರದಲ್ಲಿ. ಫ್ಯಾಕ್ಟ್ರಿಯಲ್ಲಿ ನಮಗೆ 440 ರೂಪಾಯಿ ಹಾಕೊಟ್ಟಿದ್ರು. ಅದಕ್ಕೆ ತಂದಿದ್ದು. 1 ಸ್ಕ್ವೇರ್ ಇದಕ್ಕೆ 2 ಅಡಿ 2 ಅಡಿಗೆ 400 ರೂಪಾಯಿ? 440 ರೂಪಾಯಿ. 2 ಅಡಿ 2 ಅಡಿ. ಚಿಕ್ಕಬಳ್ಳಾಪುರದಲ್ಲ? ಸೈಜ್ ಕೋಲಾರ. ಶೆಡ್ಗೆ ಎಷ್ಟು ಖರ್ಚಾಗಿದೆ ಸರ್? ಸರ್ ನಮ್ಮ ಶೆಡ್ಗೆ ಒಂದು 2.5 ಲಕ್ಷ 3 ಲಕ್ಷ. 2.5 ಲಕ್ಷ 3 ಲಕ್ಷ ಖರ್ಚಾಗಿದೆ. ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ರ? 3 ವರ್ಷದಿಂದ ಸಾಕಾಣಿಕೆ. 3 ವರ್ಷದಿಂದ ಮಾಡ್ತಾ ಇದ್ರಿ ಅಲ್ವಾ? ಹಾಂ. ಇವೆಲ್ಲ ನಮ್ಮ ನಾಟಿ ಟಗರುಗಳು ಸರ್. ನಾಟಿ ಟಗರು ಆಲ್ಮೋಸ್ಟ್ ಈ ಸ್ಥಳೀಯವಾಗಿ ಕೇಳೋಂಥದ್ದೇ ನಾಟಿ ಟಗರು. ಒಮ್ಮಿನ ಕೇಳ್ತಾರೆ, ಜಾಸ್ತಿ ಕೇಳೋದೇ ನಾಟಿ ಟಗರು. ಈ ಸ್ಥಳೀಯವಾಗಿ ಏನು ಕೇಳ್ತಾರೋ ಅದನ್ನ ನಾವು ಕೊಡ್ಬೇಕಾಗುತ್ತೆ ಕರ್ತವ್ಯ. ಸ್ಥಳೀಯರು ಏನ್ ಯಾವ ಜಾತಿ ಕುರಿಗಳು ಕೇಳ್ತಾರ ಅದನ್ನ ನೀವು ಕೊಡ್ತಾ ಇರೋರು? ಹೌದು ಸರ್. ಹಾಂ. ಓಕೆ, ಇನ್ನೇನಾದ್ರು ಹೇಳ್ತೀರಾ ಸರ್? ನಮ್ಮ ರೈತರುಗಳು ಸಾಕಷ್ಟು ಬಂಡವಾಳ ಹಾಕಿ ದೊಡ್ಡ ಶೆಡ್ ಮಾಡಿ ಕೈ ಸುಟ್ಕೊಂಡಿರೋದನ್ನ ನಾನು ಸಾಕಷ್ಟು ನೋಡಿದ್ದೀನಿ. ನಾನು ಕೂಡ ಕೈ ಸುಟ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಬಂಡವಾಳ ಹಾಕಿದ್ದೀನಿ, ಕೈ ಸುಟ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸರ್ ಅದ್ರ ಬಗ್ಗೆ ಏನಿಲ್ಲ, ರೈತರುಗಳು ತುಂಬಾ ಜನ ಏನ್ ಮಾಡ್ತಾರೆ, ಶೆಡ್ಡಿ ಬಂಡವಾಳ ಹಾಕ್ತಾರೆ, ಮರಿ ಬಂಡವಾಳ ಹಾಕಕ್ ದುಡ್ಡಿರಲ್ಲ, ಹಂಗಾಗ್ಬಿಡುತ್ತೆ. ಆಮೇಲೆ ಎಲ್ಲಾ ರೈತರಿಗೆ ಏನ್ ಹೇಳ್ತೀರಿ ಅಂದ್ರೆ, ಒಂದ್ 5 ರಿಂದ 10 ರಿಂದ ಸ್ಟಾರ್ಟ್ ಮಾಡಿ, ಕೆಳಗೆ ಇಟ್ಟು ಸ್ಟಾರ್ಟ್ ಮಾಡಿ. ಅದರಿಂದ ನೀವು ಅನುಭವ ತಗೊಳ್ಳಿ. ಅಂದ್ರೆ ಅದು ವ್ಯಾಕ್ಸಿನೇಷನ್ ಏನ್ ಮಾಡೋದು, ಅದ್ರ ಮಾರ್ಕೆಟಿಂಗ್ ಏನು, ಅದು ಹೇಗ್ ಬೆಳೆಸ್ಬೇಕು, ಎಷ್ಟು ಕೆಜಿ ವೆಯ್ಟ್ ಬರ್ತವೆ, ನಾವ್ ಎಷ್ಟು ಹಾಕಿರ್ತೀವಿ ಇನ್ವೆಸ್ಟ್ಮೆಂಟ್, ಎಷ್ಟು ಲಾಭ ಬರುತ್ತೆ, ಇವೆಲ್ಲ ನೋಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಏಕ್ ಒಂದೇ ಸಲ ಬಂಡವಾಳ ಹಾಕಿ ಅದು ಗೊತ್ತಿರಲ್ಲ, ಒಂದ್ ಸ್ವಲ್ಪ ಇಡೋದು ಅಂತಂದ್ರೆ ನೆಕ್ಸ್ಟ್ ಇಂತ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಒಂದ್ಸಲಿ ಕೈ ಸುಟ್ಕೊಂಡ್ಬಿಡ್ತಂದ್ರೆ ತಿರ್ಗಾ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಏನ್ ಮಾಡ್ತೀರಿ, ಎಲ್ಲಾರು ಹೇಳ್ಬೋದು ಒಂದು 10 ಮರಿಗಳು ಸಾಕಿ ಅನುಭವ ತಗೊಂಡು ನೆಕ್ಸ್ಟ್ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ 1 ರಿಂದ 5 ಮರಿ ಸಾಕಾಣಿಕೆ ಮಾಡಿ ಅದರಿಂದ ಅನುಭವ ತಗೊಂಡು ನಾನು ಅದೇ ತರ 10 ಮರಿಯಿಂದ ಸ್ಟಾರ್ಟ್ ಮಾಡಿ ನೆಲದಲ್ಲೇ ಬಿಟ್ಕೊಂಡು ಸಾಕಿ ಅವನ್ನೆಲ್ಲ ಯಾವ ತರ ಸಾಕ್ಬೋದು, ಹೆಂಗೆ ನಮ್ಮ ಮಾರ್ಕೆಟಿಂಗ್ ಏನು ಎಲ್ಲಾ ತರ ತಿಳ್ಕೊಂಡು ಆಮೇಲೆ ನಾನು ಜಾಸ್ತಿ ಮಾಡ್ಕೊಂಡು. ನೀವೇನು ಯಾವ ಸಂತೆಗಳಿಗೆ ಮಾರಕ್ಕೆ ತಗೊಂಡೋಗಲ್ಲ? ಇಲ್ಲ ಸರ್, ಸಂತೆಗಳು ಯಾವ ಇಲ್ಲೇ ಬಂದು ಇದೇ ಜಾಗದಲ್ಲಿ ಬಂದು ತಗೊಳ್ತಾರೆ. ಫಾರ್ಮ್ ಅಂತ ಒಂದು ಇನ್ಸ್ಟಾಗ್ರಾಮ್ ಇದಿದೆ, ಅದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲಾ ಕಸ್ಟಮರ್ ಬಂದು ಇಲ್ಲೇ ಕೆಜಿ ಲೆಕ್ಕದಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಕೆಜಿ ಲೆಕ್ಕ ಎಷ್ಟು ಮಟನ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದು ಆ ಕೆಜಿ ಲೆಕ್ಕದಲ್ಲಿ ಡಿವೈಡ್ ಮಾಡ್ಕೊಂಡು ತಗೊಂತಾರೆ. ಮೋಸ ಆಗೋದು ತುಂಬಾ ಜನ ಇದಾರೆ. ಹಂಗಾಗಿ ದಳ್ಳಾಳಿಗಳ ಕಾಟ ಒಂದು ಸರ್. ಇನ್ನೊಂದು ಈಗ ಏನ್ ಮಾಡ್ತಾರೆ, ಜೋಳ ನೀರು ಎಲ್ಲ ಜಾಸ್ತಿ ತುಂಬ್ಕೊಂಡ್ ಬರ್ತಾರೆ. ಆ ವೇಟ್ ಅದಕ್ಕೆ ನಮ್ಗೆ ಆಗಲ್ಲ, ನಮ್ಗೆ ಆತರ ಮಾಡಕ್ ಆಗಲ್ಲ. ನಮ್ ಕೆಜಿ ಲೆಕ್ಕದಲ್ಲಿ ಏನಿರುತ್ತೋ ಅದ್ ನಮ್ಗೆ ಅದೇ ತರನೇ ಮಾಡ್ಬೇಕು. ಹಂಗಾಗಿ ನಮ್ದು ರೈತರಿಗೆ ಇಷ್ಟ ಆಗಿದೆ, ಬಂದ್ ತಗೊಂತಾರೆ. ಸರ್ ಇದೇನು ಚಾಪ್ ಕಟ್ರ ಸರ್? ಸರ್ ಚಾಪ್ ಕಟ್ರ ಸರ್. ಇದು ಕುರಿಗೆ ಒಣಮೇವು ಕಟ್ ಮಾಡ್ಲಿಕ್ಕೆ ಅಂತಲೇ ತಂದಿದ್ದೀನಿ. ಒಣಮೇವು ಕಟ್ ಮಾಡ್ಲಿಕ್ಕೆ, ರಾಗಿ ಹುಲ್ ಕಟ್ ಮಾಡಕ್ಕೆ ಇದೆಲ್ಲ ಹೆಚ್ಚಿಗೆ 1 ಇಂಚ್ ಕಟ್ ಮಾಡುತ್ತೆ ಸರ್. 1 ಇಂಚ್ ನೋಡಿ. ಹೌದು, ಇದೇನು ನೋಡ್ತಾ ಇದ್ರಿ, ಹಂಗೆ ರಾಗಿ ಹುಲ್ ಹಾಕಿದ್ರು ವೇಸ್ಟ್ ಮಾಡ್ಕೊಳುತ್ತೆ. ಹಂಗಾಗಿ ಇದು ಕಟ್ ಮಾಡಾಕಿದ್ರೆ ಚೆನ್ನಾಗಿ ತಿನ್ನುತ್ತೆ, ವೇಸ್ಟ್ ಮಾಡಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಚಾಪ್ ಕಟ್ರ ತಂದಿದ್ದೀನಿ. ಇದು ಮೆಷಿನ್ ಎಷ್ಟು ಬೀಳುತ್ತೆ ಸರ್? ಸರ್ ನಮ್ಗೊಂದು 26,000 ಬಿತ್ತು. 26,000. ಇವಾಗ ಒಂದು 22,000 ಆಗಿದೆ. ಸಬ್ಸಿಡಿ ತಂದಿದ್ರಾ? ಇಲ್ಲ ಸರ್, ಒಂದು ಫುಲ್ ಕ್ಯಾಶ್ ಕೊಡ್ತಾನೆ. ಫುಲ್ ಕ್ಯಾಶ್.
ನೋಡಿ ಸ್ನೇಹಿತರೆ, 2 ಇಂಚು ಹುಲ್ಲು, ರಾಗಿ ಹುಲ್ಲು ಕಟ್ ಪುಡಿ ಮಾಡಿ ಹಾಕಿದ್ದಾರೆ. ಚೆನ್ನಾಗಿ ಮೇವು ತಿಂತಾವೆ ಇವು, ನೀವು ನೋಡ್ತಾ ಇರ್ಬೋದು. ಒಣಮೇವು ಜಾಸ್ತಿ ಕೊಟ್ಟರೆ ಒಳ್ಳೇದಲ್ವಾ ಸರ್? ಸರ್ ನಾನು ರಾಗಿ ಹುಲ್ಲು ಬಿಟ್ಟರೆ ಇನ್ನು ಯಾವುದು ಕೊಡೋದಿಲ್ಲ, ಹಸಿ ಮೇವೇ ಕೊಡೋದಿಲ್ಲ. ಹಸಿ ಮೇವು ಕೊಡಲ್ಲ? ರಾಗಿ ಹುಲ್ಲಲ್ಲೇ ನಾವು ಇಡೀ ಫುಲ್ ಮರಿಗಳನ್ನ ಸಾಕಾಣಿಕೆ ಮಾಡೋದು. ಹಾಂ ಹಾಂ. ಕೊಟ್ಟಾಗ ಏನಾಯ್ತದೆ ಸರ್, ಮರಿ ಅಷ್ಟು ಗ್ರೋತ್ ಬರಲ್ಲ, ಹಾಂ ಹಾಂ, ಗ್ರೋತಿಂಗ್ ಅಷ್ಟು ಬರಲ್ಲ. ರಾಗಿ ಹುಲ್ಲ ಎಷ್ಟು ರಿಸಲ್ಟ್ ಹಸಿ ಹುಲ್ಲಲ್ಲಿ ಇಲ್ಲ. ಹಾಗಾಗಿ ನಾನು ರಾಗಿ ಹುಲ್ಲು ಯೂಸ್ ಮಾಡ್ತೀನಿ. ಒಣಮೇವು ಎಷ್ಟು ಕೊಡ್ತೀವಿ ಅಷ್ಟು ಗ್ರೋತ್ ಬರ್ತವೆ ಸರ್ ಹೌದು. ಕಾಯಿಲೆನೂ ಕಡಿಮೆ. ಕಮ್ಮಿ ಬರುತ್ತೆ. ಕಾಯಿಲೆ ಪ್ರಮಾಣ ತುಂಬಾ ಕಮ್ಮಿ. ಹಾಂ, ಹಸಿ ಮೇವೆನ ಹಾಕ್ತಾಗ ಅದ್ರಲ್ಲಿ ಜಾಡ್ ಇರ್ತದೆ, ಗೂಡು ಇರ್ತೈತೆ, ಹಂಗಾಗಿ ಉಚ್ಕೊಳ್ಳೋದು, ಕಾಯಿಲೆ ಬರೋದು. ಬಿತ್ತು ಅಂದ್ರೆ ಆಲ್ಮೋಸ್ಟ್ ಮರಿ ಒಂದ್ 2-3 kg ಮರಿ ಇಳಿದು ಬಿಡ್ತದೆ. ಹಾಂ ಹಾಂ ಅದು ಪಿಕಪ್ ಆಗಿ ತುಂಬಾ ದಿವಸ ಹಾಂ ಬೇಕಾಗುತ್ತೆ. ಹಾಂ, ಅದೇ ಅದೇ. ಹಾಗಾಗಿ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ನಾನು ಒಣಮೇವೆ ಕಂಟಿನ್ಯೂಸ್ ಕೊಡ್ತೀನಿ. ಓಕೆ ಓಕೆ.